ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿರುವಂತಹ ಆರೋಗ್ಯವರ್ಧಿನಿ ಅಂತಲೇ ಹೇಳುವಂತಹ ಒಂದು ರೆಸಿಪಿಯನ್ನು ನಿಮಗೆ ತೊಗೊಂಡು ಬಂದೇವ್ರಿ. ಶೀತ ಕೆಮ್ಮ ನೆಗಡಿ ಎಲ್ಲದಕ್ಕೂ ಒಂದು ರಾಮಬಾಣ ರೀ. ಹಂಗೆ ಬೆನ್ನು ನೋವು ಸೊಂಟ ನೋವು ಎಲ್ಲದಕ್ಕೂ ಒಂದು ಮನೆಮದ್ದು. ಹಂಗೆ ಕಿಡ್ನಿ ಸ್ಟೋನ್ಸನ್ನು ಸಹ ಕರಗಿಸುವಂತಹ ಶಕ್ತಿ ಉಳ್ಳಂತಹ ಈ ಒಂದು ಭಾಳ ಮಸ್ತಾಗಿರುವಂತಹ ಹುರುಳಿ ಸಂಗಟಿ ಉತ್ತರ ಕರ್ನಾಟಕದ ವಿಶೇಷ ಅಂತ ಕರೆಸ್ಕೊಳ್ಳುವಂತಹ ಈ ಒಂದು ರೆಸಿಪಿ. ಹಂಗಾದ್ರೆ ಇವತ್ತಿನ ವಿಡಿಯೋದಾಗ ನೋಡ್ರಿ. ಅದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಅರ್ಧ ಕಪ್ ಹುರುಳಿಯನ್ನು ತೊಗೊಂಡಿದ್ದೇವ್ರಿ. ಈ ಹುರುಳಿ ಕಾಳುಗಳನ್ನ ನಾವೇನು ಮಾಡೋಪ್ಪ ಅಂತಂದ್ರೆ ಸ್ವಲ್ಪ ಒಂದು ಪ್ಯಾನ್ನಾಗ ಹಾಕಿ ಏನು ಮಾಡಿದ್ರಿ ರೋಸ್ಟ್ ಮಾಡ್ಕೋತ ಇರೋದು. ಸಮಾಧಾನಲಿ ಆರಾಮ್ ಸರಿಯಾಗಿ ಟೈಮ್ ತೊಗೊಂಡು ನೀವು ಇದನ್ನು ರೋಸ್ಟ್ ಮಾಡ್ಕೋತ ಇರ್ರಿ. ಅದಕ್ಕೆ ಎಣ್ಣೆ ಆದ ಅಂತ ಏನು ಸೇರ್ಸಂಗಿಲ್ಲ. ಆಮೇಲೆ ತನ್ನಿಂತಾನ ರೋಸ್ಟ್ ಆದಂಗೆ ಹಿಂಗೆ ನೋಡ್ಬೋದು. ನಿಮ್ಗೆ ಎಣ್ಣೆ ಹಚ್ಚಿದಂಗೆ ಕಾಣ್ತಾವು. ಹೆಂಗೆ ಅಂತಂದ್ರೆ ಅದ್ರ ಮೇಲೆ ಹಿಂಗೆ ಶೈನಿಂಗ್ ಬರತೈತಿರ್ಲ, ಹಿಂಗೆ ಶೈನಿಂಗ್ ಬರ್ತೈತಿ. ಸ್ವಲ್ಪ ಟೈಮ್ ಆದಮೇಲೆ ಅದ್ರದ್ದೊಂದು ಮಸ್ತ್ ಆಗಿರುವಂತಹ ಎರೋಮಾ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿಗೆ ನೀವು ಗ್ಯಾಸ್ ಆಫ್ ಮಾಡಿಬಿಡ್ರಿ. ಆಮೇಲೆ ಇದನ್ನು ನಾವು ಮಿಕ್ಸರ್ ಜಾರ್ದಾಗ ಹಾಕಿ ಈಗ ಅದನ್ನು ಗರ್ರ ಅನ್ಸ್ಕೊಂಡು ಬರೋದೈತಿ. ನೀವು ಭಾಳಷ್ಟು ಮಾಡೋರಿದ್ರಿ ಅಂತಂದ್ರೆ ಇದನ್ನು ರೋಸ್ಟ್ ಮಾಡಿ ನೀವು ಗಿರ್ನಿಗೆ ತೊಗೊಂಡು ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರಬಹುದು. ಆಮೇಲೆ ಈಗ ನೋಡಿ ನಾವಿಲ್ಲಿ ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ಬಿಸಿ ಇರ್ತಾನೆ ಅದನ್ನು ನೀವು ಹಿಟ್ಟು ಮಾಡ್ಕೊಳ್ಬೇಕು. ತಿಳಿತಿರ್ಲ. ಈಗ ಈ ಒಂದು ಹುರುಳಿಯ ಹಿಟ್ಟು ಇಲ್ಲಿ ರೆಡಿಯಾಗಿ ಬಂದೈತಿ. ಹಿಂಗೆ ನೀವು ಮಾಡ್ಕೊಂಡು ತೆಗೆದು ಇಟ್ಕೊಂಡ್ಬಿಡ್ರಿ. ಇನ್ನು ಇದಾದ್ಮೇಲೆ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು ನಾವು ಅರ್ಧ ಕಪ್ ಬೆಲ್ಲವನ್ನು ತೊಗೊಂಡಿರ್ತೀವ್ರಿ. ಈ ಅರ್ಧ ಕಪ್ ಬೆಲ್ಲಕ್ಕೆ ನಾವಿಲ್ಲಿ ಒಂದು 2 ಕಪ್ ನೀರನ್ನು ಸೇರ್ಸಾಕತ್ತೀವ್ರಿ. ತಿಳಿತಿರ್ಲ. ಅರ್ಧದಿಂದ 1 ಕಪ್ ಬೆಲ್ಲದವರೆಗೂ ನೀವು ತಗೊಳ್ಬಹುದು. ಆಮೇಲೆ ಈ ಒಂದು ಹುರುಳಿ ಸಂಗಟಿ ಇನ್ನೊಂದು ರೀತಿ ಹುರುಳಿನೂ ಬರ್ತಾವೆ, ಅದು ಮಸ್ತಾಗಿರ್ತಾವೆ. ನಿಮಗೆ 2 ಯಾವ್ದು ಬೇಕಾದ ಹುರುಳಿ ಸಿಕ್ಕಿರೋ ನೀವು ಮಾಡ್ಕೋಬಹುದು. ಆಮೇಲೆ ಇದ್ರಾಗ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರ್ಸೋನು. ಹಂಗೆ ಹುರುಳಿ ಕಾಳಿನ ಹಿಟ್ಟನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ಇದೇ ಮಾಡಿದಂತಹ 3 ಟೇಬಲ್ ಸ್ಪೂನ್ ಹುರುಳಿಯ ಹಿಟ್ಟನ್ನು ಸೇರಿಸ್ರಿ. ಈ ಒಂದು ಹುರುಳಿ ಸಂಗಟಿ ಕುಡಿಯೋದ್ರಿಂದ ನಿಮ್ಮ ಶುಗರ್ ಲೆವೆಲನ್ನು ಕರೆಕ್ಟಾಗಿ ತರಬಹುದ್ರಿ. ಬರಬ್ಬರಿ ಅಂದ್ರೆ ಬರಬ್ಬರಿ ಇರ್ತೈತ್ರಿ ಇದರಲ್ಲೇ. ಆಮೇಲೆ ಇದೇ ಹೇಳಿದಂಗೆ ಬೆಣ್ಣ ಸೊಂಟ ನೋವು ಇದೆ. ಯಾಕಂತಂದ್ರೆ ಹೀಟ್ರಲ್ಲೇ ಇದು ಮೈಗೆ. ಅದಕ್ಕೆ ಚಳಿಗಾಲದಾಗ ಅಥವಾ ಮಳೆಗಾಲದಾಗ ಈ ಟೈಮ್ದಾಗ ಕುಡಿಯೋದ್ರಿಂದ ಬಹಳ ಅಂದ್ರೆ ಬಹಳ ಒಳ್ಳೇದ್ರಿ. ಆಮೇಲೆ ಇದನ್ನು ನೀವು ಅಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿ ಡೈರೆಕ್ಟ್ ಈಗ ಏನು ಮಾಡಿದ್ರಿ ಗ್ಯಾಸ್ ಮೇಲೆ ತೊಗೊಂಡು ಬರಬೇಕು. ಮೀಡಿಯಮ್ ಫ್ಲೇಮ್ದಾಗಿಟ್ಟ ಆ ಬೆಲ್ಲ ಕರಗುತನ ನೀವು ಅದನ್ನು ಮಿಕ್ಸ್ ಮಾಡ್ಕೋತ ಇರಬೇಕು. ಇದ್ರಾಗ ಏನೈತಿ ಹುರುಳಿ ಹಿಟ್ಟೈತಿ, ನೀರೈತಿ, ಬೆಲ್ಲ ಐತಿ, 3 ಐಟಮ್ಸ್ ಅದಾವೆ. ಈಗ ಉಪ್ಪು ಒಂದು ಸ್ವಲ್ಪ ಚಿಟಿಕೆ ಎಷ್ಟು ಹಾಕಿದೆವು. ಅದು ಕುದ್ದಂಗೆ ತಾಣ ಈ ರೀತಿ ಗಟ್ಟಿ ಹಾಕೋದ ಬರ್ತೈತ್ರಿ. ತಿಳಿತಿರ್ಲ. ಹೆಂಗೆ ಗಟ್ಟಿ ಆಗತ್ತೈತಿ. ಇಲ್ಲಿ ನಾವು ಮುಂದಕ್ಕೆ ಇದರೊಳಗೆ ಹಾಲನ್ನು ಸೇರ್ಸಾವ್ರಿದೆವು. ಅಕಸ್ಮಾತ್ ನೀವು ಹಾಲನ್ನು ಸೇರ್ಸವ್ರು ಇರಲಿಲ್ಲ ಅಂತಂದ್ರೆ ಹುರುಳಿ ಹಿಟ್ಟನ್ನು ಕಡಿಮೆ ಮಾಡ್ಕೋಬೋದು. ಯಾಕಂತಂದ್ರೆ ಅಷ್ಟ ನೀರೊಳಗೆ ಹಂಗನು ಕುಡಿಬೋದು. ಈಗ ಇದು ಗಟ್ಟಿ ಆಗಿಬಿಡ್ತೈತ್ರಿ. ತಿಳಿತಿರ್ಲ. ಇನ್ನು ಇದು ಗಟ್ಟಿ ಆದಮೇಲೆ ನಾವು ಇದಕ್ಕೇನು ಸೇರಿಸ್ಬೇಕು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಕಾಳು ಮೆಣಸಿನ ಪುಡಿಯನ್ನು ನಾವಿಲ್ಲಿ ಸೇರ್ಸಾಕತ್ತೀವ್ರಿ. ಈ ನೆಗಡಿ ಕೆಮ್ಮ ಶೀತ ಅಂದಿದ್ರಲ್ಲ ಅದಕ್ಕೆ ಬರಬ್ಬರಿ ಇರ್ತೈತ್ರಿ ಇದು ಕಾಳು ಮೆಣಸು. ಅದರ ಜೊತೆ ತುಪ್ಪ ಸೇರಿಸ್ಬೇಕ್ರಿ. ತಿಳಿತಿರ್ಲ. ತುಪ್ಪ ಕಂಪಲ್ಸರಿ ತುಪ್ಪವನ್ನು ನೀವು ಹಾಕಬೇಕು. ಈ ಕಾಳು ಮೆಣಸಿನ ಬದಲಿ ಅಂದ್ರೆ ಅದರ ಪುಡಿ ಬದಲಿ ನೀವು ಒಣ ಶುಂಠಿ ಪೌಡರನ್ನು ಸಹ ಸೇರಿಸ್ಕೊಳ್ಬಹುದ್ರಿ. 2ದ್ರಾಗ 1 ತೊಗೊರಿ. ಯಾಕಂದ್ರೆ 2 ಹಾಕಿರೋ ಭಾಳ ಸ್ಟ್ರಾಂಗ್ ಅನ್ನಿಸ್ತೈತ್ರಿ. ಅದಕ್ಕೆ 2ದ್ರಾಗ ನೀವಿಲ್ಲಿ 1 ಹಾಕಿ ಅದಾದ ನಂತರ ಇದಕ್ಕೆ ನೀವು ಹಾಲನ್ನು ಸೇರಿಸ್ಬೇಕು. ತಿಳಿತಿರಲ್ಲ. ಹಾಲನ್ನು ನಾವಿಲ್ಲಿ 1.5 ಕಪ್ಪಷ್ಟು ಹಾಲನ್ನು ಸೇರ್ಸಾಕತ್ತಿದ್ದೀವಿ. ನೀವು ಬೇಕಂತ ನೋಡ್ಕೊಂಡು ನಿಮಗೆ ಹಾಲು ಹಾಕಲಿಲ್ಲ ಹಂಗೆ ಕುಡಿತಂತಂದ್ರೂ ಕುಡಿಬಹುದ್ರಿ ಇದೇ ಹೇಳಿದಂಗೆ. ಆಮೇಲೆ ಈಗ ನಿಮ್ಗೆ ಇದೇ ಹೇಳಿದ್ರಲ್ಲ ಈ ಒಂದು ಭಾಳ ಮಸ್ತಾಗಿರುವಂತಹ ಹುರುಳಿ ಸಂಗಟಿ ನಿಮ್ಮ ಪಚನ ಕ್ರಿಯೆಗೂ ಬಹಳಷ್ಟು ಅಂದ್ರೆ ಬಹಳ ಉಪಯುಕ್ತಕಾರಿಯಾಗಿರ್ತದೆ ರೀ. ಆಮೇಲೆ ಇದನ್ನು ನೀವು ಒಂದು ಸಲ ಗೂಗಲ್ದಾಗ ಸರ್ಚ್ ಮಾಡಿದ್ರಿ ಅಂತಂದ್ರೆ ಹುರುಳಿಯ ವಿಶೇಷತೆಗಳು ಏನೇನು ಅದರಿಂದ ಏನೇನು ಬೆನಿಫಿಟ್ಸ್ ಅಂತಂದ್ರೆ ನಿಮಗೆ ಎಲ್ಲನೂ ಪಟ್ ಅಂತೇಳಿ ಸಿಕ್ಬಿಡ್ತಾವೆ. ಅದಕ್ಕೆ ನಿಮಗೆ ಗೊತ್ತಾಗಿಬಿಡ್ತೈತೆ ರೀ ಯಾಕೆ ನಾವು ಹುರುಳಿ ಸಂಗಟಿಯನ್ನು ಒಮ್ಮೊಮ್ಮೆ ಟ್ರೈ ಮಾಡಬೇಕು ಅಂಥೇಳಿ. ತಿಳಿತಿರ್ಲೆ. ಇದು ಬಹಳ ಅಂದ್ರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ಪ್ಫುಲ್ ಆಗಿರುವಂತಹ ರೆಸಿಪಿ, ಈಸಿ ಆಗಿರುವಂತಹ ರೆಸಿಪಿ, ಅತಿ ಕಡಿಮೆ ಸಮಯ ತಗೊಳ್ಳುವಂತಹ ಒಂದು ರೆಸಿಪಿ. ತಿಳಿತಿರ್ಲೆ. ಈ ರೀತಿಯಾಗಿ ನೀವು ಹುರುಳಿ ಸಂಗಟಿಯನ್ನು ಮಾಡಿರಿ. ಯಾಕಂತಂದ್ರೆ ನಾವು ಈಗಾಗಲೇ ಹುರುಳಿ ಸಂಗಟಿಯನ್ನು ತೋರಿಸಿದ್ದೀವ್ರಿ. ಬಹಳಷ್ಟು ಜನ ಅದನ್ನು ಇಷ್ಟಪಟ್ಟಿರಿ ಮತ್ತು ಟ್ರೈನು ಮಾಡಿ ಹೇಳಿದಿರಿ ನಿಮ್ಮ ಅಭಿಪ್ರಾಯಗಳನ್ನ. ಇಲ್ಲೈತ್ರಲ್ಲ ಈ ರೀತಿಯಾಗಿ ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದ್ದು ಅಂಥೇಳಿ ಮತ್ತೊಮ್ಮೆ ನಾವು ಇವತ್ತಿನ ವಿಡಿಯೋದಾಗ ಸಿಂಪಲ್ಲಾಗಿ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ಹಾಗಾದ್ರೆ ಹುರುಳಿ ಸಂಗಟಿಯನ್ನು ಟ್ರೈ ಮಾಡಿರಿ. ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು. ನಮಸ್ಕಾರ.